ಈಗಲೇ ಈಗಾಗಲೇ FA1 ಟೆಸ್ಟ್ ಆರಂಭಗೊಂಡಿದ್ದು ಸೊ 2026-27 ಸಾಲಿನ ಇದು ಟೆಸ್ಟ್ ಸೆಟ್ ಸಂಬಂಧಪಟ್ಟಂತ 3 ಪ್ರಶ್ನೆ ಪತ್ರಿಕೆನ ಅಪ್ಲೋಡ್ ಮಾಡಿ ಕೊಟ್ಟಿರ್ತೀವಿ. ಸೊ ವಿದ್ಯಾರ್ಥಿಗಳನ್ನು ಕೂಡ ಚೆಕ್ ಮಾಡ್ಕೋಬಹುದು. ಇದು ಸೆಟ್ 3 ಪ್ರಶ್ನೆ ಪತ್ರಿಕೆ ಆಗಿದೆ. ಇದರಲ್ಲಿ ಬಹುಮುಖ್ಯ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ತುಂಬಾನೇ ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ ಸೊ ಬನ್ನಿ ಮೊದಲನೇ ರೂಪಾತ್ಮಕ ಪರೀಕ್ಷೆ ಮೌಲ್ಯಮಾಪನ 1ರ ಪ್ರಶ್ನೆ ಪತ್ರಿಕೆ ಅಂದರೆ ಪ್ರಥಮ ಭಾಷೆ ಕನ್ನಡ ಸಂಬಂಧಪಟ್ಟಂತ ಒಟ್ಟು 20 ಅಂಕಗಳು ಒಳಗೊಂಡಿರೋ ಪ್ರಶ್ನೆ ಪತ್ರಿಕೆನ ಸೊ ನೋಡೋಣ. ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆದಂಥ ಪದ ಅಂತ ಕೊಟ್ಟಿದ್ದು ಆಪ್ಷನ್ ಸಿ ರೂಢಿನಾಮ ಅಂತ ಆಗಿರುತ್ತೆ. ಇನ್ನು 7ನೇ ಪ್ರಶ್ನೆ ಮನೆಯನ್ನು ಪದಲಿರುವಂಥ ವಿಭಕ್ತಿ ಪ್ರತ್ಯಯ. ಸೊ ಅದು ಆಪ್ಷನ್ ಬಿ ದ್ವಿತೀಯ ವಿಭಕ್ತಿ ಆಗಿರುತ್ತೆ. ಇನ್ನು ಮೊದಲೆರಡು ಸಂಬಂಧಪಟ್ಟಂಥ 3ನೇ ಪದ ಸಂಬಂಧಪಟ್ಟ ಬರೀಬೇಕಾಗಿರುತ್ತೆ. ಧ್ವನಿ ದನಿ ಜುಗಕ್ಕೆ ಸಂಬಂಧಪಟ್ಟಂಥ ಪದವನ್ನು ಬರೀಬೇಕಾಗಿರುತ್ತೆ. ಇನ್ನು 1 ಅಂಕವನ್ನು ಪ್ರಶ್ನೆಯಲ್ಲಿ ಕೇಳಿದ್ದು ಹಾಗೆ 2-3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಇರ್ತವೆ. ಇನ್ನು ಸೊ ಸಂದರ್ಭ ಸಹಿತ ಸಾರಾಂಶವನ್ನು ಬರೆದಿರುತ್ತೆ. ಇನ್ನೊಂದು ಕವಿಯ ಕಾಲ ಸ್ಥಳ ಬಿರುದುಗಳ ಕುರಿತು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರ ಬಗ್ಗೆ ಕೇಳಿದರೆ. ಇನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅವು ನೋಡ್ಕೋಬೇಕು. ಇನ್ನು ಭಾವಾರ್ಥವನ್ನು ಬರೆಯುವ ಪ್ರಶ್ನೆ ಇದೆ. ಇನ್ನು ಗಾದೆ ಮಾತು ಕೂಡ ಕೊಟ್ಟಿದ್ದಾರೆ. ಇವುಗಳ ಉತ್ತರವನ್ನು ನೋಡಿ. ಸೊ ಇಲ್ಲಿ ಪ್ರಶ್ನೆಗೆ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರನ್ನು ಒಂದು ಸ್ವಲ್ಪ ರಾಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಅಂಕಿತ ನಾಮ ಅಂತ ಹೇಳಿದ್ದಾರೆ. ಸೊ ಪದವನ್ನು ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬೇರೆ ಪದ ಕೇಳಿದರು ಅದು. ಸೊ ಇದು ಓಕೆ ಅಂಕಿತ ನಾಮನ ಕೇಳಿದ್ದಾರೆ. ಸೊ ಪ್ರಶ್ನೆ ಪತ್ರಿಕೆ ನೋಡಿ ಬನ್ನಿ. ಸೊ ಪಂಡಿತ ಆಪ್ಷನ್ಸಲ್ಲಿ ರೂಢಿನವಾಗಿರುತ್ತೆ. ಸೊ ಅವರು ಚೇಂಜ್ ಮಾಡಿದ್ದಾರೆ. ಸ್ವಲ್ಪ ಆಪ್ರೇಟ್ ಮಾಡ್ಕೊಳ್ಳಿ. ಇರಣ್ಣ ಅಂತ ಒಂದು ಆಪ್ಷನ್ಸ್ ಅಂದರೆ ನಿಯಮ ಕೇಳಿದ್ದಾರೆ. ಸೊ ಓಕೆ ಅಂಕಿತನವಾಗಿರುತ್ತೆ ಅದು. ಮನೆಯನ್ನು ದ್ವಿತೀಯ ಅಂತ ಕೇಳಿದ್ದಾರೆ. ಸೊ ಮನಿ ಅನ್ನು ಓಕೆ ರೈಟ್ ಆನ್ಸರ್. ಜುಗಕ್ಕೆ ಜುಗನ ಬಂದಿದೆ. ಸೊ ರೈಟ್ ಆನ್ಸರ್. ದನಿ ಜುಗಕ್ಕೆ. ಇನ್ನು 1 ಅಂಕದ ಪ್ರಶ್ನೆ ಇದೆ. ಸೊ ಪೂರ್ತಿ PDF ಬೇಕಾದರೆ ಎಸ್ ಅಂತ ಕಮೆಂಟ್ ಮಾಡಿ ಅಥವಾ ನಾವು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸವನ್ನು ಮಾಡ್ಕೋಬೋದು. ಒಟ್ಟು ಸೆಟ್ಟನ್ನು 3 ಪ್ರಶ್ನೆ ಪತ್ರಿಕೆನ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ಕವಿಯ ಕಾಲ ಸ್ಥಳ ಕುರಿತು ಬರೆಯುವಂಥದ್ದು ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಕವಿ ಪರಿಚಯ ಇದೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸೋದಿದೆ. ಕೆಳಗಿನ ಪದವನ್ನು ಓದಿಕೊಂಡು ಅಂತ ಪದ್ಯವನ್ನು ಭಾಗವನ್ನು ಓದಿಕೊಂಡು ಭಾವಾರ್ಥನ ಬರೆಯಿರಿ. ಸೊ ಒಟ್ಟು ಪ್ರಶ್ನೆ ಇನ್ನು ಗಾದೆ ಮಾತನ್ನು ವಿಸ್ತರಿಸಿ ತುಂಬಿದ ಕೂಡ ತುಳುಕೋದಿಲ್ಲ ಪ್ರಶ್ನೆ ಇದೆ. ಸೊ ಒಟ್ಟು ಹಾಗೆ ಬೆಳಗಿರೋದಿಲ್ಲ ಹಾಲಲ್ಲ. ಸೊ ಒಟ್ಟು PDF ಬೇಕಾದರೆ ಎಸ್ ಅಂತ ಕಮೆಂಟ್ ಮಾಡಿ ಅಥವಾ ಕಮೆಂಟ್ ಬಳಿಯಲ್ಲಿ ನಾನು ಪಿನ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್.